ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಿಶ್ವಕರ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಎಂ ಶಂಕರಮೂರ್ತಿ ಅವರಿದ್ದಾರೆ. ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಚಿತ್ರದುರ್ಗ ವಿಶ್ವಕರ್ಮ ಸಮಾಜ ಹಾಗೂ ವಿಶ್ವಕರ್ಮ ಕಾಳಿಕಾಂಬ ಕಲ್ಯಾಣ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶಂಕರಾಚಾರ್ಯ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಶ್ವಕರ್ಮ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ಯಾಮ್ ಪ್ರಸಾದ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕಾರ್ಯದರ್ಶಿಗಳಾದಂತಹ ಶ್ರೀನಿವಾಸಾಚಾರ್ಯ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಖಜಾಂಚಿಗಳಾದಂತಹ ಕೊಂಡಾಚಾರ್ಯ ಅವರು ಇಲ್ಲಿ ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಿಶ್ವಕರ್ಮ ಸೇವಾ ಸಮಿತಿಯ ನಿರ್ದೇಶಕರುಗಳಾದಂತಹ ಭಾನುಪ್ರಕಾಶ್, ಪ್ರವೀಣಾಚಾರ್, ಸಂಜು ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಪದ್ಮನಾಭಾಚಾರ್, ಪ್ರದೀಪಾಚಾರ್, ಮಧು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಚಳ್ಳಕೆರೆ ಭಾಗದಿಂದ ಆಗಮಿಸಿರುವಂತಹ ಪ್ರಸನ್ನಾಚಾರ್ಯ ಅವರು ವಿಶ್ವಕರ್ಮ ಸಮಾಜದ ಇಲ್ಲಿ ಸ್ಥಳೀಯ ಪ್ರಮುಖ ಮುಖಂಡರಲ್ಲಿ ಒಬ್ಬರು ಅವರು, ಮತ್ತು ಕಾಂಗ್ರೆಸ್ನ ಮುಖಂಡರು ಆದಂತಹ ಅವರು ಕುಶಲಕರ್ಮಿ ವಿಭಾಗದ ರಾಜ್ಯಾಧ್ಯಕ್ಷರು ಕೂಡ ಅವರು ಆಗಿದ್ದಾರೆ. ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಚಳ್ಳಕೆರೆ ತಾಲೂಕಿನ ಉಪಾಧ್ಯಕ್ಷರಾದಂತಹ ಶ್ರೀಧರಾಚಾರ್ಯ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೂ ಪತ್ರಿಕಾ ವರದಿಗಾರರು, ಸಂಪಾದಕರು ಮತ್ತು ಟಿ ವಿ ವರದಿಗಾರೆಲ್ಲ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಪ್ರಸನ್ನ ಕುಮಾರ್ ಅವರು ಪತ್ರಿಕಾಗೋಷ್ಠಿ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೇನೆ. ಸ್ವಾಗತದಲ್ಲಿ ನಮ್ಮ ಯುವಕ ಸಂಘದ ಸಂಜಯ್ ಅವ್ರನ್ನು ಕೂಡ ನಾನು ಸ್ವಾಗತ ಬಯಸ್ತಾ, ಬಂಧುಗಳೇ, ಸಮುದಾಯದ ಐಕ್ಯತೆ ಮತ್ತು ಸಂಘಟನೆ ದೃಷ್ಟಿಯಿಂದ ರಾಜ್ಯದ ಮಧ್ಯಭಾಗವಾಗಿರ್ತಕ್ಕಂಥ ಚಿತ್ರದುರ್ಗದಲ್ಲಿ ಸಮಾಜದ ಸಂಘಟನೆ ಹಿತದೃಷ್ಟಿಯಿಂದ ಮಾತ್ರವಲ್ಲದೆ ನಮ್ಮ ಸಮುದಾಯದ, ಅದರಲ್ಲೂ ಯುವ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಕಾಯಕ ಸಮಾಜದ, ಅದರಲ್ಲೂ ವಿಶ್ವಕರ್ಮ ಸಮಾಜದ ಬಂಧುಗಳು ಕ್ರಿಕೆಟಲ್ಲೂ ಕೂಡ ತುಂಬ ಪರಿಣಿತಿ ಹೊಂದಿರತಕ್ಕಂಥ ಯುವಕರಿಗೆ ಒಂದು ವೇದಿಕೆ ಸಿಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ 2 ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಗಳನ್ನು ಮಾಡಿರ್ತಕ್ಕಂತಹ ಒಂದು ಅನುಭವ ಇರತಕ್ಕಂತಹ ನಮ್ಮ ಎಂ ಶಂಕರಮೂರ್ತಿಯವರ ಎಲ್ಲ ತಂಡ ಮತ್ತೊಮ್ಮೆ ಸಮಾಜವನ್ನು ಸಂಘಟಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೇ ಆಗಸ್ಟ್ 6, 7, 8, 9ನೇ ತಾರೀಕು ಚಿತ್ರದುರ್ಗದಲ್ಲಿ, ಇದು ರಾಜ್ಯದ ಹೃದಯ ಭಾಗ ಮತ್ತು ವೀರ ಮದಕರಿ ನಾಯಕ ಒನಕೆ ಓಬವ್ವ ಈ ಜಾಗದಲ್ಲಿ ಆಳಿರ್ತಕ್ಕಂಥ ಜಾಗದಲ್ಲಿ ಸಮಾಜದ ಸಂಘಟನೆ ಮತ್ತು ಕ್ರೀಡಾ ಪ್ರೋತ್ಸಾಹದ ನಿಟ್ಟಿನಲ್ಲಿ ಒಂದು ಕ್ರೀಡಾ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ವಿಶ್ವಕರ್ಮ ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಹೆಸರಿನಲ್ಲಿ ಬೆಂಗಳೂರಿನ ವಿಶ್ವಕರ್ಮ ಸೇವಾ ಸಮಿತಿಯ ಸಂಘಟನೆಯ ಮುಖ್ಯಸ್ಥರು ನಮ್ಮ ಆರ್ ಮಧುಸೂದನ್ ಅವರ ಹಾದಿಯಾಗಿ ಬೆಂಗಳೂರಿನ ಎಲ್ಲ ನಮ್ಮ ಸೇವಾ ಸಮಿತಿಯ ನಿರ್ದೇಶಕರು, ಪದಾಧಿಕಾರಿಗಳು ಮತ್ತು ರಾಜ್ಯ ಒಳಪಟ್ಟಿರತಕ್ಕಂಥ ಸಮುದಾಯದ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಈ ಜಿಲ್ಲೆಯ ವಿಶೇಷವಾಗಿ ಜನಪ್ರತಿನಿಧಿಗಳ ಒಂದು ಪ್ರೋತ್ಸಾಹದಿಂದ, ಸಮುದಾಯದ ಆಯ್ದ ಕೆಲವು ನಾಯಕರ ಒಂದು ಅವರ ಒಂದು ಪ್ರೋತ್ಸಾಹದಿಂದಲೂ ಕೂಡ ಈ ಕ್ರಿಕೆಟ್ ಪಂದ್ಯಾವಳಿ ಜರುಗ್ತಾ ಇದೆ. ಏನು 16 ಟೀಮ್ಗಳು ಈ ಪಂದ್ಯಾವಳಿಯಲ್ಲಿ ಆಡಿ ತಮ್ಮ ಪ್ರದರ್ಶನವನ್ನು ಮಾಡ್ತಾರೆ. ನಮ್ಮ ಬರ್ತಕ್ಕಂಥ ಎಲ್ಲ ಆಟಗಾರರಿಗೂ ಒಳ್ಳೆಯ ವ್ಯವಸ್ಥೆಯನ್ನು ನಮ್ಮ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಅವರಿಗೆ ಏನು ತೊಂದರೆ ಆಗದ ರೀತಿಯಾಗಿ ಆ 4 ದಿನಗಳ ಕಾಲ ಅವ್ರನ್ನ ಕರೆದು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯುವ ಮೂಲಕ ಆ ಸಮಾಜಕ್ಕೆ ಗೊತ್ತಾಗಲಿ ಅಂತಕ್ಕಂಥ ಒಂದು
ವಿಚಾರ ಜರುಗ್ತಾ ಇದೆ. ಇವತ್ತು ನಮ್ಮ ಸಮಾಜ ಸಂಘಟನೆ ಆಗಬೇಕಂದ್ರೆ ಯುವಕರ ಪಾತ್ರ ಹೆಚ್ಚಾಗಿದೆ ಇವತ್ತು. ಆ ನಿಟ್ಟಿನಲ್ಲಿ ಯುವಕರೇ ಜಾಸ್ತಿ ಕ್ರಿಕೆಟ್ ಪಂದ್ಯದಲ್ಲಿ ಭಾಗವಹಿಸೋದ್ರಿಂದ ಸಮಾಜವನ್ನು ಮುಂದಕ್ಕೆ ತಗೊಂಡೋಗ್ತಕ್ಕಂಥ ಜವಾಬ್ದಾರಿ ಆ ಯುವ ಪೀಳಿಗೆಗೆ ಇದೆ. ಅಂಥ ಪೀಳಿಗೆಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ರಾಜ್ಯದ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರ ಹೆಸರನ್ನ ಕರೆಸ್ತಕ್ಕಂಥದ್ದು ಆಗೋದಿಲ್ಲ. ಆದರೆ ಇದನ್ನ ಅರ್ಥ ಮಾಡ್ಕೊಂಡವ್ರು ಎಲ್ಲರೂ ಕೂಡ ಸಮಾಜದ ಸಂಘಟನೆಗೆ ಬರ್ತಾರೆ ಅಂತ ನಾವು ಕೂಡ ಒಂದು ಆಶಾದಾಯಕವಾಗಿ ಅಂದ್ಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ರಾಜ್ಯದಿಂದ ಭಾಳಷ್ಟು ಜನ ರಾಜ್ಯ ನಾಯಕರು, ಪಕ್ಷದ ಮುಖಂಡರುಗಳು, ಸಮುದಾಯ ಮುಖಂಡರು ಬರೋದ್ರಿಂದ ತಮ್ಮ ಆಟ ಮತ್ತು ಪ್ರದರ್ಶನ ಮತ್ತು ಇವತ್ತಿನ ಸಮುದಾಯದ ಸಂಘಟನೆ ವಿಚಾರಕ್ಕೆ ತೊಗೊಂಡೋದ್ರೆ ನಮ್ಮ ಸಮುದಾಯದ ಸಂಬಂಧಗಳು ಕೂಡ ಬೆಸಿಗೆ ಆಗಬೇಕು. ನಮ್ಮ ಸತ್ಯನಾರಾಯಣಾಚಾರ್ಯ ಅವರು ಹೇಳಿದಾಗೆ ಇವತ್ತು ಒಂದು ಗಂಡು ಹೆಣ್ಣಿನ ಒಂದು ಸಂಬಂಧಗಳು ಬೆರೆಯೋದಾಗಿರ್ಬೋದು, ಒಂದು ಬಾಂಧವ್ಯ ಬೆರೆಯೋದಾಗಿರ್ಬೋದು, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ, ಬೆಂಗಳೂರು, ಮೈಸೂರು ಭಾಗದಿಂದ ಸಮುದಾಯದ ಹಲವಾರು ಮುಖಂಡರು ಸೇರಿ ಈ ಒಂದು ಬಾಂಧವ್ಯದ ಮೂಲಕ ಕ್ರಿಕೆಟ್ ಪಂದ್ಯಾವಳಿ ಆಗಲಿ ಅಂತಕ್ಕಂಥ ಆಶಯದಾಯಕವಾದ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ವಿಚಾರವಾಗಿ ನಮ್ಮ ಸತ್ಯನಾರಾಯಣಾಚಾರ್ಯ ಅವರು ಮಾತನಾಡಬೇಕಂತ ಕೇಳ್ತಾರೆ. ಏನು ನಮ್ಮ ಚಿತ್ರದುರ್ಗದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ. ಇದು ನಮಗೆ ತುಂಬ ನಮ್ಮ ಸಮಾಜಕ್ಕೆ ಬಂದಿರತಕ್ಕಂಥ ಸಂತೋಷದ ವಿಷಯ. ಈ ಕಾರ್ಯಕ್ರಮ, ಈ ಪಂದ್ಯಾವಳಿ ಟೂರ್ನಮೆಂಟ್ ಯಶಸ್ವಿ ಆಗಬೇಕು ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳ ನಮ್ಮ ಏನು ವಿಶ್ವಕರ್ಮ ಸಮಾಜದ ಮುಖಂಡರುಗಳಿದ್ದಾರೆ ಅವರುಗಳೆಲ್ಲ ಇಲ್ಲಿಗೆ ಬರಬೇಕು. ಈ ಪಂದ್ಯಾವಳಿಗೆ ಬಂದು ಈ ಪಂದ್ಯಾವಳಿಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿ, ಹಾಗೂ ಇದು ಪ್ರೇಕ್ಷಣೀಯ ಸ್ಥಳ ಆಗಿರೋದರಿಂದ ಹಾಗೆ ಬಂದು ಚಿತ್ರದುರ್ಗದಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳೆಲ್ಲ ನೋಡಿಕೊಂಡು ನಮಗೆ ಈ ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರುಗಳನ್ನು ಈ ಮೂಲಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಪಂದ್ಯಾವಳಿಗಳಿಗೆ ಆಗಮಿಸ್ತಾ ಇರೋ ಎಲ್ಲ ರಾಜ್ಯದ ಆಟಗಾರರಿಗೆ ಮತ್ತು ಸಮಾಜ ಬಾಂಧವರಿಗೆ ಹೃತ್ಪೂರ್ವಕ ಸುಸ್ವಾಗತ. ಮತ್ತು ಪ್ರತಿ ಹಂತದಲ್ಲೂ ನಮಗೆ ಮುಂಚೆಯಿಂದನೂ ಸಹಕಾರ ಕೊಡ್ತಿರುವ ಸ್ಪೋರ್ಟ್ಸ್ ಕನ್ನಡ ಚಾನೆಲ್, ಕೆ ರಾಮಕೃಷ್ಣಾಚಾರ್ಯ ಅವರ ಹೀಗೆ ಇವರ ಸಹಕಾರ ನಮಗೆ ಇರಲಿ. ಎಲ್ಲರೂ ಬನ್ನಿ, ನಾವೆಲ್ಲ ಒಂದೇ ಅನ್ನೋ ಸಂದೇಶನ ಇಡೀ ರಾಜ್ಯಕ್ಕೆ ಸಾರೋಣ. ಜೈ ವಿಶ್ವಕರ್ಮ. ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹೊರತುಪಡಿಸಿ ನಾವು ಒಂದು ಏನಿದು 4 ದಿವಸ ಕಾಲ ನಡೆಯುವಂತಹ ಒಂದು ಪಂದ್ಯಾವಳಿಯಲ್ಲಿ ರಾಜ್ಯದ ಎಲ್ಲ ವಿಶ್ವಕರ್ಮ ಸಮಾಜದ ಖ್ಯಾತ ಕಲಾವಿದರು, ಉದ್ಯಮಿಗಳು, ಮುಖಂಡರು, ರಾಜಕೀಯ ಮುಖಂಡರು, ನಾಯಕರು ಎಲ್ಲರೂ ಆಗಮಿಸ್ತಾ ಇರೋದರಿಂದ ನಾವು ಇಂದಿನ ವಿಶ್ವಕರ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಕೂಡ ನಾವು ಸಾಕಷ್ಟು ಅವರೊಂದಿಗೆ ಚರ್ಚೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೀವಿ. ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ವಿಶ್ವಕರ್ಮ ಸಮಾಜದ ಕಲಾವಿದರಿಗೂ ಕೂಡ ಇವತ್ತು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಒಂದು ಸವಾಲಾಗಿ ಇರೋದರಿಂದ ನಾವು ಇಂದಿನ ಒಂದು ಸ್ಪರ್ಧಾತ್ಮಕ ಯುಗಕ್ಕೆ ನಮ್ಮ ಸಮಾಜದ ಕಲಾವಿದರನ್ನು ನಾವು ತಯಾರು ಮಾಡಬೇಕಾಗಿರೋದ್ರಿಂದ ಆ ನಾಯಕರುಗಳೊಂದಿಗೆ ಚರ್ಚೆ ಮಾಡಿ ಇನ್ನು ನಮ್ಮ ಕಲಾವಿದರನ್ನ ಇನ್ನಷ್ಟು ಕೌಶಲ್ಯ ಭರಿತರನ್ನಾಗಿಸ್ಬೇಕಾಗಿದೆ, ವೃತ್ತಿಪರರನ್ನಾಗಿಸ್ಬೇಕಾಗಿದೆ. ಹಾಗಾಗಿ ಅವರೊಂದಿಗೆ ಚರ್ಚೆ ಮಾಡಿ ಸಮಾಜದ ಅಭಿವೃದ್ಧಿಗೆ ಬೇಕಾದಂತಹ ಕಾರ್ಯಸೂಚಿಯನ್ನು ಕೂಡ ನಾವು ತಯಾರು ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಮಧ್ಯ ಕರ್ನಾಟಕ ಆಗಿರೋದ್ರಿಂದ 4 ದಿಕ್ಕುಗಳನ್ನು ನಾವು ಜೋಡಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಹಾಗೆ ಆ ಒಂದು ಪಂದ್ಯಾವಳಿ ಸಂದರ್ಭದಲ್ಲಿ ಸಾಕಷ್ಟು ಸಮಾಜದ ಅಭಿವೃದ್ಧಿಗೆ ತುಂಬ ಪೂರಕ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತಾಯಿದ್ವಿ. ಮತ್ತು ವಿಶ್ವಕರ್ಮ ಸಮುದಾಯ ಅಂದರೆ ಒಂದು ಅಲ್ಪಸಂಖ್ಯಾತರು ಅನ್ನೋ ಒಂದು ಭಾವನೆ ರಾಜಕೀಯ ಪಕ್ಷಗಳಲ್ಲಿ ಇರೋದರಿಂದ ನಮ್ಮ ರಾಜಕೀಯ ಪ್ರಾತಿನಿಧ್ಯ ತುಂಬ ಕಡಿಮೆ ಆಗ್ತಾಯಿದೆ ದಿನೇ ದಿನೇ. ಆದ್ದರಿಂದ ನಾವು ಈ ಒಂದು ಪಂದ್ಯಾವಳಿ ಮೂಲಕ ಒಂದು ಸಮಾಜ ಏನಂದರೆ ವಿಶ್ವಕರ್ಮ ಸಮಾಜ ಅಂತ ಅಂದರೆ ಒಂದೇ ಕೂಗು ಅನ್ನೋ ರೀತಿ ನಮ್ಮ ರಾಜ್ಯಾದ್ಯಂತ ಇರೋ ಎಲ್ಲ ನಾಯಕರ ಜೊತೆ ನಾವು ಮಾತಾಡಿ ನಮ್ಮ ಸಮಾಜದ ಕೂಗು ಒಂದೇ ಆಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಗುರುತಿಸೋ ರೀತಿಯಲ್ಲಿ ನಾವು ನಮ್ಮನ್ನು ನಾವು ಸಿದ್ಧಗೊಳಿಸೋ ಒಂದು ಪ್ರಯತ್ನನ ನಾವು
ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಮತ್ತು ಈ ಒಂದು ಸ್ಪರ್ಧಾತ್ಮಕ ಆ, ಯುಗ ಆಗಿರೋದ್ರಿಂದ ವ್ಯಾವಹಾರಿಕವಾಗೂ ನಮ್ಮ ಮುಂದಿನ ಜನಾಂಗವನ್ನು ಸಿದ್ಧಪಡಿಸಬೇಕು, ಅವ್ರಿಗೆ ಯಾವ ರೀತಿಯ ಒಂದು ತರಬೇತಿಯನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಿ ಮುಂದಿನ ಪೀಳಿಗೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಮತ್ತು ವಿಶ್ವಕರ್ಮ ಒಂದು ಏನು ಪರಂಪರೆ ಏನಿದೆ ಅದು ಸಾವಿರಾರು ವರ್ಷಗಳಿಂದ ಉಳ್ಕೊಂಡು ಬಂದಿದೆ, ಮುಂದೆನೂ ಸಾವಿರಾರು ವರ್ಷಗಳು ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿದ್ದೀವಿ. ಹಾಗೆ ಇದಕ್ಕೆ ನಮ್ಮ ಎಲ್ಲ ನಾಯಕರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ತಂಡ ಕೂಡ ಈ ಒಂದು ಪಂದ್ಯವನ್ನು ಆಯೋಜಿಸಿ ತುಂಬ ಆತ್ಮವಿಶ್ವಾಸದಿಂದ ನಾವು ನಮ್ಮ ತಂಡಗಳನ್ನ ಎದುರು ನೋಡ್ತಾ ಇದ್ದೀವಿ. ನಮ್ಮ ವಿಶ್ವಕರ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಎಂ ಶಂಕರ್ ಮೂರ್ತಿಯವರು ಈ ಒಂದು ಪಂದ್ಯಾವಳಿ ಕುರಿತು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊತೇನೆ.